ಹಾಯ್ ಫ್ರೆಂಡ್ಸ್, ನನ್ನ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಗೋಬಿ ಮಂಚೂರಿ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 1 kg ಎಲೆಕೋಸು ತಗೊಂಡಿದ್ದೀನಿ. ಎಲೆಕೋಸಿಗೆ ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಟೊಮೊಟೊ ಕೆಚಪ್ ತಗೊಂಡಿದ್ದೀನಿ 5 ಸ್ಟಾರ್ದು. ನಿಮಗೆ ಟೊಮೊಟೊ ಸಾಸ್ ಇದ್ರು ತಗೊಳ್ಳಿ. ಮತ್ತು 2 ಈರುಳ್ಳಿ, 1 ಟೊಮೆಟೊ ಹಣ್ಣು, 2-3 ಹಸಿರು ಮೆಣಸಿನ್ಕಾಯಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 10 ರೂಪಾಯಿದು ಒಂದು ಬೇಕಾಗುತ್ತೆ. ಮತ್ತು ಚಿಲ್ಲಿ ಸಾಸ್ ಬೇಕಾಗುತ್ತೆ. ಮತ್ತು ಪುಡಿ ಉಪ್ಪು ಬೇಕಾಗುತ್ತೆ. ಮೈದಾ ಬೇಕಾಗುತ್ತೆ, 1/4 kg ಮೈದಾ. ಸೋಯಾಬೀನ್ ಸಾಸ್ ಬೇಕಾಗುತ್ತೆ. ಮತ್ತು ಕಾರ್ನ್ಫ್ಲೋರ್ ಬೇಕಾಗುತ್ತೆ. ಮತ್ತು ಅಚ್ಚ ಖಾರ ಪುಡಿ ಬೇಕಾಗುತ್ತೆ. ಗರಂ ಮಸಾಲ. ಇಷ್ಟೇ ಬೇಕಾಗಿರೋದು. ಸಿಂಪಲ್ಲಾಗಿ ಗೋಬಿ ಮಂಚೂರಿ ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡಿಕೊಡ್ತೀನಿ. ಅಲ್ಲಿವರೆಗೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮೊದಲೇ ಇಲ್ಲಿ ನಾನು ಎಲೆಕೋಸನ್ನು ಒಂದು ಬಾಂಡೆ ಸುರ್ಕೊತಾ ಇದ್ದೀನಿ. ಅದಕ್ಕೆ ಒಂದು 200 ಗ್ರಾಮಷ್ಟು ಫ್ರೆಶ್ಟು ಮೈದಾ ಹಾಕೊಳ್ಳೋಣ. ಇಲ್ಲಿ ಅರ್ಧ kg ಮೈದಾ ಐತೆ, 1/4 kg ಹೋಗುತ್ತೆ. 200 ಗ್ರಾಮ್ ಮೈದಾ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 100 ಗ್ರಾಮಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ನಿಮಗೆ ಅಕ್ಕಿ ಹಿಟ್ಟು ಏನಾರು ಇತ್ತು ಅಂದರೆ ಮೈದಾ 100 ಗ್ರಾಮ್ ಹಾಕೊಳ್ಳಿ, ಅಕ್ಕಿ ಹಿಟ್ಟು 50 ಗ್ರಾಮ್ ಹಾಕೊಳ್ಳಿ, ಕಾರ್ನ್ಫ್ಲೋರ್ 100 ಗ್ರಾಮ್ ಹಾಕೊಳ್ಳಿ. ಮತ್ತು ವೈಟ್ ಪೆಪ್ಪರ್ ಪೌಡ್ರು 1 ಸ್ಪೂನಷ್ಟು ಹಾಕೊಳ್ಳಿ. ಅಂದರೆ ಒಂದು 20 ಗ್ರಾಮ್ ಬೇಕಾಗುತ್ತೆ ಅಷ್ಟೇ, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಮತ್ತು ಗರಂ ಮಸಾಲ 1 ಸ್ಪೂನ್ ಹಾಕೊಳ್ಳಿ. ಅಚ್ಚ ಖಾರ ಪುಡಿ ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಹಾಕೋತಾ ಇದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಬೇಕಂದ್ರೆ ಇನ್ನೊಂದು ಸ್ಪೂನ್ ಹಾಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಯೂಸ್ ಮಾಡಿ, ಕಲ್ಲುಪ್ಪು ಯೂಸ್ ಮಾಡಬೇಡಿ. ಪುಡಿ ಉಪ್ಪು ಒಂದು ಅರ್ಧ ಸ್ಪೂನು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 10 ರೂಪಾಯಿದು ಅಂದರೆ ಅಲ್ಲಿಗೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಇದನ್ನು ನೀರು ಹಾಕಲ್ದಂಗೆ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದು 2 ನಿಮಿಷನಾರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ನೀರು ಹಾಕೊಳ್ಳಿ. ನಿಮ್ಗೆ ಅಳತೆ ಗೊತ್ತಿದ್ರೆ ಒಂದೇ ಸತಿ ನೀರು ಹಾಕೊಳ್ಳಿ. ನಿಮ್ಗೆ ಅಳತೆ ಗೊತ್ತಿಲ್ಲ ಅಂದರೆ ಒಂದು 2-3 ಸತಿ ನೀರು ಹಾಕೊಂಡು ಈ ಥರ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ. ಏಕೆಂದರೆ ಉಂಡೆ ಕಟ್ಟೆ ಲೆವೆಲಿಗೆ ಬರಬೇಕಾಗುತ್ತೆ. ಇದನ್ನು ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಟೋಟಲ್ ಒಂದು 7-8 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ಒಂದೇ ಕೈಲಿ ಕಲಿಸ್ತಾಯಿದ್ದೀನಿ, ಅದಕ್ಕೆ ಲೇಟ್ ಆಗುತ್ತೆ. ನೀವು 2 ಕೈಲಿ ಕಲಸಿ ಬೇಗ ಆಗುತ್ತೆ. ನೋಡಿ, ನಾನು ಒಂದು 5-6 ನಿಮಿಷ ನೀಟಾಗಿ ಕಲಿಸಿದ್ದೀನಿ. ಈ ಥರ ಉಂಡೆ ಆಗಬೇಕು. ಉಂಡೆ ಆಗೋ ತನಕ ಹಿಂಗೆ ಕಲಿಸ್ಕೊಳ್ಳಿ, ಸಾಕಾಗುತ್ತೆ. ನೆಕ್ಸ್ಟು ಒಂದು ಸೈಡಿಗೆ ಎಣ್ಣೆ ಕಾಯಕ್ಕಿಡಿ. ನೋಡಿ, ಇವಾಗ ಎಣ್ಣೆ ಆಲ್ಮೋಸ್ಟ್ ಕಾದಿದೆ. ಸ್ವಲ್ಪ ಈ ಥರ ಸಣ್ಣ ಸಣ್ಣ ಉಂಡೆ ಆದಷ್ಟು ನೀವು ಸಣ್ಣ ಉಂಡೆ ಮಾಡಿ ಬಿಡಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಡಿಫ್ರೆಂಟಾಗಿರೋ ವೀಡಿಯೋ ತರ್ತಾ ಇರ್ತೀನಿ. ನೋಡಿ, ಬುಟ್ಟಿ 1 ನಿಮಿಷ ಎತ್ತಕ್ಕೆ ಹೋಗ್ಬೇಡಿ. 1 ನಿಮಿಷ ಆದಮೇಲೆ ಈ ಥರ ಎತ್ತಿ. ಯಾಕೆಂದರೆ ಬುಟ್ಟಿದ ತಕ್ಷಣ ಹಿಂಗೆ ಎತ್ತಿರೋ ಉಂಡೆ ಕಲಸೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬುಟ್ಟಿ 1 ನಿಮಿಷ ಆದಮೇಲೆ ಎತ್ತಿದ್ರೆ ಕೋಟಿಂಗು ನೀಟಾಗಿ ಬೆಂದಿರುತ್ತಲ್ಲ, ಆವಾಗ ಒಡೆದೋಗಲ್ಲ ಇನ್ನು. ಅದಕ್ಕೋಸ್ಕರ ನಿಮಗೆ ಇದೊಂದು ಮರಿಬೇಡಿ. ಬುಟ್ಟಿದ ತಕ್ಷಣ ಅಲ್ಲಾಡ್ಸೋಕೆ ಹೋಗ್ಬೇಡಿ. 1 ನಿಮಿಷ ಆಗಬೇಕು, ಆವಾಗ ಒಂದು ಸ್ವಲ್ಪ ಅಲ್ಲಾಡಿಸಿ. ಅವಾಗ ನೀಟಾಗಿ ಬಾಣೆ ಕೂತ್ಕೊಳ್ಳುತ್ತೆ, ಉಂಡೆಗಳು ಒಡೆದೋಗಲ್ಲ. ನೋಡಿ, ಇದನ್ನು ಏನು ಜಾಸ್ತಿ ಏನು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ನಿಮಗೆ. 5 ನಿಮಿಷಕ್ಕೆ ನಿಮಗೆ ರೆಡಿ ಆಗೋಗುತ್ತೆ. ನಿಮಗೆ ಫಸ್ಟಿಂದ ಲಾಸ್ಟ್ವರೆಗೂ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ವೀಡಿಯೋ ಲಾಂಗ್ ಆದರೂ ಪರವಾಗಿಲ್ಲ ಅಂತ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ತುಂಬ ವೀಡಿಯೋಗಳು ಬರ್ತಾ ಇರ್ತವೆ.
ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ಆ ರೆಸಿಪಿನ ಆದಷ್ಟು ಟ್ರೈನ್ ಮಾಡ್ತೀನಿ. ನೋಡಿ ಇವಾಗ ಎಲ್ಲ ಉಂಡೆನೂ ಬೇಸಾಗೈತೆ. ಇವಾಗ ಸಾಸ್ ರೆಡಿ ಮಾಡ್ಕೋಬೇಕಲ್ಲ ಗೋಬಿ ಮಂಚೂರಿಯನ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕತ್ತಿದ್ದೀನಿ. ನೆಕ್ಸ್ಟು ಟೊಮಟೊ ಹಣ್ಣು ಹಾಕತ್ತಾಯಿದ್ದೀನಿ. ಇದನ್ನು 1 ನಿಮಿಷ ಫ್ರೈ ಆದರೂ ಸಾಕು. ಇವನ್ನ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅರ್ಧ ಫ್ರೈ ಮಾಡ್ಕೊಳ್ಳಿ ಸಾಕಾಗುತ್ತೆ. ಜಾಸ್ತಿ ಫ್ರೈ ಮಾಡಿದರೆ ನಿಮಗೆ ಚೆನ್ನಾಗಿರಲ್ಲ. ಅರ್ಧ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಕ್ರಂಚಿಯಾಗಿ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಇದು 1 ನಿಮಿಷ ಆದಮೇಲೆ ಕ್ಯಾಪ್ಸಿಕಮ್ ಹಾಕತ್ತಾಯಿದ್ದೀನಿ. ನಿಮಗೆ ಆಪ್ಷನಲ್ ಬೇಕು ಅಂದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ 1.5 ಈರುಳ್ಳಿ ತಗೊಂಡಿದ್ದೆ, ಆ 1.5 ಈರುಳ್ಳಿನೂ ಹಾಕತ್ತಾಯಿದ್ದೀನಿ. ಇದನ್ನು ಅಷ್ಟೇ ಅರ್ಧ ಬೇಯಿಸ್ಕೋಬೇಕಾಗುತ್ತೆ. ತಿನ್ಬೇಕಾದ್ರೆ ಅದು ಕ್ರಂಚಿಯಾಗಿ ಸಿಗಬೇಕು, ಅದಕ್ಕೋಸ್ಕರ. ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪು ಹಾಕತ್ತಾಯಿದ್ದೀನಿ. ಉಪ್ಪು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಸಾಸ್ ಹಾಕ್ತೀವಲ್ಲ, ಸಾಸಲ್ಲೆಲ್ಲ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕಲಿ. ಫಸ್ಟೆಟ್ಗೂ ಉಪ್ಪು ಹಾಕಿರ್ತೀನಿ. ಸಾಸ್ ಮಾಡ್ಕೊಳ್ಳೋಕ್ಕೆ ಏನು ಜಾಸ್ತಿ ಹೊತ್ತು ಹಾಕೋಲ್ಲ, ಒಂದು 5 ನಿಮಿಷ ಆಗುತ್ತೆ ಅಷ್ಟೇ. ನೋಡಿ ರೆಡಿ ಆಗೋಯ್ತು. ನೆಕ್ಸ್ಟು ಇದಕ್ಕೆ ಚಿಲ್ಲಿ ಸಾಸ್ ಹಾಕತ್ತಾಯಿದ್ದೀನಿ. ಚಿಲ್ಲಿ ಸಾಸ್ ಒಂದು 50 ಗ್ರಾಮ್ ಅಷ್ಟು ಚಿಲ್ಲಿ ಸಾಸ್ ಹಾಕತ್ತಾಯಿದ್ದೀನಿ. ನೀವು ಟೊಮೊಟೊ ಸಾಸ್ ಇದ್ದರೆ ಟೊಮೊಟೊ ಸಾಸ್ ಹಾಕಲಿ, ಇಲ್ಲಾಂದರೆ ನಾನು ಟೊಮೊಟೊ ಕೆಚಪ್ ಇತ್ತು, ಟೊಮೊಟೊ ಕೆಚಪ್ ಹಾಕತ್ತಾಯಿದ್ದೀನಿ ಅಷ್ಟೇ. ಒಂದು 2-3 ಹಾಕತ್ತೀನಿ. ಒಂದು ಸ್ಪೂನ್ ಅಂದರೆ ಒಂದು 3 ಸ್ಪೂನ್ ಟೊಮೊಟೊ ಕೆಚಪ್ ಹಾಕತ್ತಾಯಿದ್ದೀನಿ. ಮತ್ತು ನಿಮಗೆ ಖಾರ ಬೇಕು ಅಂದರೆ ಅಚ್ಚ ಖಾರ ಪುಡಿ ಇನ್ನೊಂದು ಸ್ಪೂನ್ ಹಾಕೊಳ್ಳಿ. ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ. ಮತ್ತು ಸೋಯಾಬೀನ್ ಸಾಸು ಒಂದು ಮುಚ್ಚಳದಷ್ಟು ಹಾಕೊಳ್ಳಿ, ಸಾಕಾಗುತ್ತೆ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ. ನೆಕ್ಸ್ಟು ಸಾಸ್ ಇಲ್ಲಿ ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ 1 ನಿಮಿಷ ಹಾಕೊಳ್ಳಿ. ಮತ್ತು ನಾನಿಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲ ನಿಮಗೆ ನಾರ್ಮಲ್ಲೇ ಬೇಕು ಅಂದರೆ ನಾರ್ಮಲ್ಲಾಗೆ ಹಾಕೊಳ್ಳಿ. ನಾನಿಲ್ಲಿ ಕಲರ್ಗೋಸ್ಕರ ವೀಡಿಯೋ ಚೆನ್ನಾಗಿ ಬರಲಿ ಅಂತ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಎಷ್ಟು ಒಂದು 1/4 ಲೀಟ್ರ್ ನೀರು ಹಾಕೊಂಡಿದ್ದೀನಿ. ಈ ನೀರು ಹಿಂಗೆ ಹೋಗ್ಬೇಕು, ಅಲ್ಲಿವರೆಗೆ ಬೇಯಿಸ್ಕೊಳ್ಳೋಣ, ಸಾಕಾಗುತ್ತೆ. ನೋಡಿ ಕುದಿ ಬಂದಿದೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇದು ಒಂದು ಕುದಿ ಬರಬೇಕು, ಅಲ್ಲಿವರೆಗೆ ಬೇಯಿಸ್ಕೋಬೇಕಾಗುತ್ತೆ. ಅಲ್ಲಿವರೆಗೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋಗಳು ತರ್ತಾಯಿರ್ತೀನಿ. ನೋಡಿ ಇಲ್ಲಿ ನಾನು ಕಾರ್ನ್ಫ್ಲೋರ್ ಹಾಕತ್ತಾಯಿದ್ದೀನಿ, ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ. ಗೋಬಿ ಮಂಚೂರಿ ಕಾರ್ನ್ಫ್ಲೋರ್ ಹಾಕತ್ತಾರೆ, ಏಕೆಂದರೆ ಅದು ಮಂಚೂರಿಯನ್ನು ಥಿಕ್ನೆಸ್ ಬರಲಿ, ಗಟ್ಟಿಯಾಗಿರಲಿ ಅಂತ. ನೋಡಿ ಇಷ್ಟು ಥಿಕ್ನೆಸ್ ಆದರೆ ನಮಗೆ ಸಾಕಾಗುತ್ತೆ. ಇನ್ನೂ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೊಂಡು ಇನ್ನೂ ಥಿಕ್ನೆಸ್ ಬರುತ್ತೆ. ಇದನ್ನು ಕುದಿ ಬೆಂದಾದ್ಮೇಲೆ ಸೈಡ್ಗೆ ಎತ್ತಿಕೊಳ್ಳೋಣ. ನೆಕ್ಸ್ಟು ಒಂದು ಸ್ವಲ್ಪ ಎಣ್ಣೆ ತಗೊಳ್ಳೋಣ. ಒಂದು 2 ಈರುಳ್ಳಿ ತಗೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಅಂತ ಹಿಂಗೆ ಇಟ್ಕೊಳ್ಳೋಣ. ಮತ್ತು ಅಲ್ಲಿ ಮಂಚೂರಿಯನ್ ಇಟ್ಟಿದ್ಮೇಲೆ ಆ ಮಂಚೂರಿಯನ್ನ ಇದಕ್ಕೆ ಹಾಕೊಳ್ಳೋಣ. ಇವಾಗ ಸೇಮ್ ರೆಸ್ಟೋರೆಂಟಲ್ಲೂ ಹಿಂಗೆ ಮಾಡ್ಕೊಳ್ಳೋದು, ನಾನು ಅದೇ ಥರ ಮಾಡಿ ನಿಮಗೆ ತೋರಿಸ್ತಾಯಿದ್ದೀನಿ. ಮನೇಲಿ ಆ ಥರ ಮಾಡಬೇಕು ಅಂದರೆ ಬೇಕಾದ್ರೆ ಆ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡ್ಕೊಳ್ಳಿ. ನಿಮಗೆ ಗೋಬಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಂಚೂರಿಯನ್ ಇಲ್ಲಿ ಹಾಕೊಳ್ಳಿ, ಸಾಕು. ಅಂದರೆ ಸಾಸ್ ಇತ್ತಲ್ಲ, ಸಾಸ್ಗಳನ್ನ ಇದಕ್ಕೆ ಹಾಕೊಂಡ್ರೆ ಸಾಕಾಗುತ್ತೆ ಮಸಾಲನ. ನೆಕ್ಸ್ಟು ಬೇಯಿಸಿರೋ ಗೋಬಿನ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಇಲ್ಲಿ ನಾನು ಒಂದು 2 ಪ್ಲೇಟ್ ಆಗೋಷ್ಟು ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿರಲ್ಲ ಎಷ್ಟು ಈಸಿಯಾಗಿ ಆಗುತ್ತೆ ಅಂತ. ನೆಕ್ಸ್ಟು ಸಾಸ್ ಮಸಾಲೆ ಬೇಕು ಅಂದ್ರೆ ಅಲ್ಲಿರುತ್ತೆ, ಮಸಾಲೆ ಹಾಕೊಳ್ಳಿ. ನೆಕ್ಸ್ಟ್ ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ, ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಗೋಬಿ ಮಂಚೂರಿ ರೋಸ್ ಸ್ಟೈಲಲ್ಲಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಇರ್ತದೆ ಅಷ್ಟು ಅದ್ಭುತವಾಗಿರುತ್ತೆ. ನೀವು ಒಂದು ಸತಿ ಮನೇಲಿ ಮಾಡ್ಕೊಳ್ಳಿ, ನೋಡಿ ಕಮೆಂಟ್ ಮಾಡಿ ಯಾವ ಥರ ಬರುತ್ತೆ ಅಂತ. ನಿಮ್ಗೆ ಯಾವ್ದಾರು ರೆಸಿಪಿ ಬೇಕಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ, ಆ ರೆಸಿಪಿನ ತರೋ ಪ್ರಯತ್ನ ತರ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು. ಡಿಫ್ರೆಂಟಾಗಿರೋ ವಿಡಿಯೋ ತರ್ತೀನಿ, ಸಬ್ಸ್ಕ್ರೈಬ್.